ಪಾಸ್ಟರ್ ಅವರು ನನ್ನ ಜೀವಿತದಲ್ಲಿ, ನನ್ನ ಆತ್ಮಿಕತೆಯಲ್ಲಿ ಇವಾಗ ನಾನು ಇಲ್ಲಿ ನಿಂತಿದ್ದೇನೆ ಅಂತಂತಂದ್ರೆ ದೊಡ್ಡ ಪ್ರಭಾವ ಬೀರಿದ್ದಾರೆ. ಹಾಲೆಲೂಯ. ನನ್ನ ಆತ್ಮಿಕತೆಯ ಜೀವಿತದಲ್ಲಿ ಅವರ ಒಂದು ಸ್ಥಾನ ಬಹಳ ದೊಡ್ಡದಿದೆ. ಹಾಲೆಲೂಯ, ಹಾಲೆಲೂಯ. ನಾನು ಮೊಟ್ಟ ಮೊದಲನೇದಾಗಿ ಅಕ್ಕ ಅವರಿಗೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಕ್ಕ. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಸೊ ಹಾಗಾಗಿ ನಾನು ಹೇಳ್ಬೇಕಂತಂದ್ರೆ ಸುಮಾರು ಇವಾಗ ನಾನು 5 ವರ್ಷದಿಂದ ಅವರೊಟ್ಟಿಗೆ ನಾನು ಇದ್ದಿದ್ದೇನೆ. ಸೊ ಈ 5 ವರ್ಷದಲ್ಲಿ ಕೂಡ ನಾನು ಯಾವಾಗೆಲ್ಲ ಅವ್ರಿಗೆ ನಾನು ನೋಡ್ತಾ ಇದ್ದೇನೆ, ನಾನು ಥಿಂಕ್ ಮಾಡ್ತಾ ಇದ್ದೆ, ಇವರು ಅಕ್ಕರು ಎಷ್ಟು ಆಶೀರ್ವದಿಸಲ್ಪಟ್ಟಾರ, ಯಾವ ರೀತಿಯಾಗಿ ಇವರು ಬೆಳೆದಾರ, ಯಾವ ರೀತಿಯಾಗಿ ಇಷ್ಟು ಜನರಿಗೆ ಆಶೀರ್ವಾದವಾಗಿ ಒಂದು ಹೆಣ್ಣಾಗಿ ಈ ರೀತಿಯಾಗಿ ಮಾತ್ರವಲ್ಲದೆ ಅವರು ಸೇವೆಯಲ್ಲಿ ತೆಗೆದುಕೊಳ್ಳುವ ಒಂದೊಂದು ಡಿಸಿಷನ್ಗಳು, ನಿರ್ಧಾರಗಳು ಧೈರ್ಯವಾಗಿ ತೆಗೆದುಕೊಳ್ಳುವುದು, ಅವರ ಪ್ರೀತಿ, ಅವರ ಕಂಪ್ಯಾಷನ್, ಅವರ ಸರಳತೆ ಜೀವನ, ಕ್ರಿಸ್ತನಲ್ಲಿ ಅವರನ್ನೇ ಅವರು ಒಪ್ಪಿಸಿಕೊಟ್ಟು ಅವರು ಸೇವೆ ಮಾಡುವ ತ್ಯಾಗದ ಜೀವನ, ಜೆನ್ಯೂನಿಟಿ, ಕ್ರಿಸ್ತನೊಟ್ಟಿಗಿರುವ ಜೆನ್ಯೂನ್ ಸಂಬಂಧ, ಇದೆಲ್ಲ ನನ್ನ ಮೇಲೆ ಪ್ರಭಾವ ಬೀರಿತು. ಸೊ ಮಾತ್ರವಲ್ಲದೆ ಈ ಗ್ರೂಪ್ನಿಂದ ನನಗೆ ಬೇರೆಯವರಿಗಾಗಿ ಪ್ರಾರ್ಥನೆ ಮಾಡೋದು ಆ ಭಾರ ಬಂದದ್ದೇ ಅಕ್ಕವರಿಂದ. ಹಾಲೆಲೂಯ, ಹಾಲೆಲೂಯ. ಸೊ ಆ ಭಾರ ಹೆಂಗ್ ಬಂದ್ಬಿಡ್ತೋ ನನಗೆ ಗೊತ್ತಿಲ್ಲ. ಇವಾಗ ದೇವರು ನನ್ನನ್ನು ಆ ರೀತಿಯಾಗಿ ನಡೆಸ್ತಾ ಇದ್ದಾರೆ. ಹಾಲೆಲೂಯ. ಅವರ ಜೀವಿತದಿಂದ ನಾನು ಬಹಳ ವಿಷಯ ದೇವರು ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ. ಸೊ ನಾನು ಕಂಡುಕೊಂಡದ್ದು, ಅವರು ಪ್ರತಿ ದಿವಸ ಸಭೆಗಾಗಿ, ನಿಮ್ಮೆಲ್ಲರಿಗಾಗಿ, ನಿಮ್ಮ ಪ್ರತಿಯೊಂದು ಕುಟುಂಬಕ್ಕಾಗಿ, ವಿಶ್ವಾಸಿಗಳಿರುವ ಕುಟುಂಬದ ಪ್ರತಿಯೊಂದೊಂದು ಸದಸ್ಯರ ಕುರಿತು ಅವ್ರ ಮನೆಯಲ್ಲಿರುವಾಗಲಾಗಲಿ, ಅವರ ವ್ಯಕ್ತಿಗತವಾದ ಕೂತಾಗಲಿ ಚಿಂತೆ ಮಾಡ್ತಾರೆ. ಹಾಲೆಲೂಯ. ಅವರ ಬೆಳವಣಿಗೆ ಹೇಗೆ, ಅವ್ರದ್ದು ಒಂದೇ ವಿಧದಲ್ಲಿ ಅವರು ಚಿಂತೆ ಮಾಡೋದಿಲ್ಲ. ಆತ್ಮಿಕತೆಯಲ್ಲಿ, ಆರಾಧನೆ ಮಾತ್ರದಲ್ಲಿ, ಅವರ ಕುಟುಂಬದಲ್ಲಿ, ಅವರ ಪ್ರತಿಯೊಂದು ವೈಯಕ್ತಿಕವಾದ ಜೀವಿತದಲ್ಲಿ, ಉದ್ಯೋಗದ ಜೀವಿತದಲ್ಲಿ, ಅವರ ಸಮೃದ್ಧಿ, ಅಭಿವೃದ್ಧಿ, ಪ್ರತಿಯೊಂದು ಆಂಗಲ್ ಅಲ್ಲಿ ಅವರು ಥಿಂಕ್ ಮಾಡಿ ಪ್ರತಿಯೊಬ್ಬೊಬ್ಬರಿಗಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಹಾಲೆಲೂಯ, ಹಾಲೆಲೂಯ. ಇಂಥ ಮನಸ್ಸು ದೇವರು ಅವರಿಗೆ ಕೊಟ್ಟದ್ದು ನಾನು ಅನುಭವಿಸಿದ್ದೀನಿ. ಹಾಲೆಲೂಯ. ಇಲ್ಲಿಯವರೆಗೂ ಈ ರೀತಿಯಾಗಿ ಮಟ್ಟದಲ್ಲಿ ನಾನು ಬೆಳೆದು ನಿಲ್ಲಲಿಕ್ಕೆ ಕಾರಣ, ಸೊ ನಾನು ಯಾವ ರೀತಿಯಾಗಿ ಬಟ್ಟೆ ಹಾಕೊಳ್ಬೇಕು, ನನ್ನ ಪ್ರಾರ್ಥನೆಯಲ್ಲಿ ಶಿಸ್ತು ಬಂತು. ಹಾಲೆಲೂಯ. ಈ 5 ವರ್ಷದಲ್ಲಿ ಅವರ ಒಂದು ಪ್ರಭಾವ ನನ್ನ ಮೇಲೆ ಯಾವ ರೀತಿಯಾಗಿ ಬೀರಿದೆ ಅಂತ ಹೇಳ್ತೀನಿ. ನನ್ನ ಬಟ್ಟೆ ಹಾಕುವುದರಲ್ಲಿ ಶಿಸ್ತು ಬಂತು, ಪ್ರಾರ್ಥನೆಯಲ್ಲಿ ಶಿಸ್ತು ಬಂತು. ಮನೆಯಲ್ಲಿ ನನ್ನ ಕೆಲಸ ಮಾಡ್ತಾ ಇರಲಿಲ್ಲ, ಆದರೆ ಅವ್ರು ಹೇಳ್ತಾ ಇದ್ರು, ಹಿಂಗೆ ಕೆಲಸ ಮಾಡಬೇಕು, ಒಣ ಪ್ರೇರಣೆ ಮಾಡಬಾರ್ದು, ಎಲ್ಲದರಾಗ ಇರಬೇಕು, ಆಲ್ರೌಂಡ್ ಇರಬೇಕು, ಎಜುಕೇಶನ್ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಅಡಿಗೆ ಮಾಡಬೇಕು, ಎಲ್ಲ ಮಾಡಬೇಕು. ಈ ರೀತಿಯಾಗಿ ನಾನು ಬೆಳೆದು ಬಂದಿದ್ದೇನೆ. ಹಾಲೆಲೂಯ. ಏಕೆಂದ್ರೆ ಅವರ ಒಂದು ಪ್ರಭಾವದ ಮೇರೆಗೆ ನನ್ನ ಆತ್ಮಿಕತೆಯಲ್ಲಿ ಒಂದು ದೃಢತೆ